ನಾವು ಫಸ್ಟ್ ಯಾವುದೇ ಹೊಸ ಮನೆಗೆ ಹೋದ್ರೂ ಆ ಮನೇಲಿರುವಂಥ ಲಕ್ಸುರಿ ಐಟಮ್ಸ್ನ ಬಿಟ್ಬಿಟ್ಟು ಆ ಮನೆಗೆ ನೆಲದ ಮೇಲೆ ಯಾವ ಥರ ಮಾರ್ಬಲ್ ಹಾಕಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತೀವಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ಮಾರ್ಬಲ್ ಮೇಲೆ ತುಂಬಾ ಕ್ರೇಜ್ ಇದೆ. ಮನೇನ ಯಾರೆಷ್ಟೇ ಲಕ್ಸುರಿಯಾಗಿ ಕಟ್ಟಲಿ, ಆ ಮನೆಯಲ್ಲಿ ಫ್ಲೋರ್ ಮೇಲೆ ಹಾಕಿರೋಂಥ ಮಾರ್ಬಲ್ ತುಂಬಾ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಯಾರೋ ಅವ್ರ ಮನೇನ ತುಂಬಾ ಲಕ್ಸುರಿಯಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಟಬೇಕು ಅನ್ಕೋತಾರೆ. ಅವ್ರ ಮನೆ ಫ್ಲೋರ್ಗೆ ಡಿಫ್ರೆಂಟ್ ಆಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಮಾರ್ಬಲ್ನ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಂತೂ ಮನೆ ಕಟ್ಸೋಕ್ಕಾಗಿರ್ಬೋದು, ಯಾವ್ದಾದ್ರು ಪ್ರಾಪರ್ಟೀಸೇ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಎಲ್ಲ ಕಡೆನೂ ಮಾರ್ಬಲ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಆ್ಯಂಡ್ ಮಾರ್ಬಲ್ಸಲ್ಲಿ ಕೂಡ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಬಲ್ಸ್ ಬರುತ್ತೆ. ಕೆಲವೊಂದು ಮಾರ್ಬಲ್ ಪ್ರೈಸ್ ಏನಾದ್ರು ನೀವು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಯಾಕಂದರೆ ಆ ಪ್ರೈಸ್ ಎಲ್ಲನೂ ತುಂಬಾ ಜಾಸ್ತಿ ಇರುತ್ತೆ. ನಾನಿವತ್ತು ಅದೇ ಮಾರ್ಬಲ್ ಬಿಸ್ನೆಸ್ನ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಆಸ್ ಯೂಶುವಲ್ ನೀವು ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬಿಸ್ನೆಸ್ ಪ್ಲಾನ್ನ ರೆಡಿ ಮಾಡ್ಕೋಬೇಕು. ನೀವು ಈ ಮಾರ್ಬಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ಈ 3 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಮೊದಲನೇದಾಗಿ ಮಾರ್ಕೆಟ್ ಅನಾಲಿಸಿಸ್. ನಮ್ಮ ಇಂಡಿಯಾದಲ್ಲಿ ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಬಲ್ಸ್ ಇದೆ, ಅದರ ಪ್ರೈಸ್ ಏನು, ಅವೆಲ್ಲ ಕೂಡ ನಾವು ಚೆನ್ನಾಗಿ ಮೊದಲೇ ರಿಸರ್ಚ್ ಮಾಡ್ಕೋಬೇಕು. ಆ್ಯಂಡ್ ಇದರ ಜೊತೆಗೆ ನಾವು ಯಾವ ಮಾರ್ಬಲ್ಸ್ನ ಸೆಲ್ ಮಾಡ್ತೀವಲ್ಲ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ, ನಾವು ಎಲ್ಲೆಲ್ಲ ಸೆಲ್ ಮಾಡ್ಬೋದು, ಅದರ ಡಿಮ್ಯಾಂಡ್ ಹೆಚ್ಚಿದೆ ಅಂತ ಕೂಡ ನಾವು ಅನಲೈಸ್ ಮಾಡ್ಕೋಬೇಕು. ಎರಡನೇದಾಗಿ ಕಾಂಪಿಟೇಟಿವ್ ಅನಾಲಿಸಿಸ್. ನಾವು ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಈಗ ಆಲ್ರೆಡಿ ಆ ಬಿಸ್ನೆಸ್ನ ಮಾಡ್ತಿರೋ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನಾವು ಮಾಡುವಂಥ ಮಾರ್ಬಲ್ ಬಿಸ್ನೆಸ್ಸಲ್ಲಿ ನಮ್ಮ ಕಾಂಪಿಟೇಟರ್ ಯಾರು ಅಂತ ಐಡೆಂಟಿಫೈ ಮಾಡಿಬಿಟ್ಟು ಅವರ ಪ್ರೈಸಿಂಗ್ ಏನು, ಅವರ ಸ್ಟ್ರಾಟಜಿ ಏನು ಎಲ್ಲನೂ ನಾವು ತಿಳ್ಕೊಂಡ್ರೆ ನಮ್ಮ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ನೀವೊಂದು ಕಂಪ್ಲೀಟ್ ಬಿಸ್ನೆಸ್ ಪ್ಲಾನ್ನೇ ರೆಡಿ ಮಾಡಬೇಕು. ಅಂದರೆ ನಿಮ್ಮ ಆಬ್ಜೆಕ್ಟಿವ್ಸ್ ಏನು, ನಿಮ್ಮ ಆಪರೇಷನ್ ಕಾಸ್ಟು, ನಿಮ್ಮ ಟಾರ್ಗೆಟ್ ಆಡಿಯನ್ಸು, ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿರ್ಬೋದು, ಏನೇ ರಿಲೇಟೆಡ್ ನಿಮ್ಮ ಬಿಸ್ನೆಸ್ ಇರುತ್ತಲ್ಲ ಎಲ್ಲ ಕೂಡ ಬಿಸ್ನೆಸ್ ಪ್ಲಾನಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಇದರ ನಂತರ ನೀವು ಈ ಬಿಸ್ನೆಸ್ಗೆ ತಗೋಬೇಕಾಗಿರುವಂಥ ಲೈಸೆನ್ಸು, ರಿಜಿಸ್ಟ್ರೇಷನ್ ಯಾವುದು ಅಂದರೆ ನೀವು ಮೊದಲನೇದಾಗಿ ಗೌರ್ಮೆಂಟಿಂದ ನಿಮ್ಮ ಬಿಸ್ನೆಸ್ನ ರಿಜಿಸ್ಟರ್ ಮಾಡ್ಕೋಬೇಕು. ಅಂದರೆ ನೀವು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಮಾಡ್ತಾ ಇದ್ದೀರಾ ಅಂತ ಗೌರ್ಮೆಂಟಿಂದ ನಿಮ್ಮ ಕಂಪನಿನ ರಿಜಿಸ್ಟರ್ ಮಾಡ್ಕೋಬೇಕು. ಇದರ ಜೊತೆಗೆ ನೀವು ಟ್ರೇಡ್ ಲೈಸೆನ್ಸ್ನ ತಗೋಬೇಕು, GSTನ ರಿಜಿಸ್ಟರ್ ಮಾಡ್ಕೋಬೇಕು, ಆ್ಯಂಡ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇಂದ ಕೂಡ ಲೈಸೆನ್ಸ್ನ ತಗೋಬೇಕು. ಗೌರ್ಮೆಂಟಿಂದ ತಗೋಬೇಕಾಗಿರುವಂಥ ಲೈಸೆನ್ಸ್ನು, ತಗೋಬೇಕಾಗಿರುವಂಥ ಎಲ್ಲ ಪರ್ಮಿಷನ್ಸ್ನ ತಗೊಂಡು ಆದಮೇಲೆ ನಿಮ್ಮ ಸೋರ್ಸ್ ಆಫ್ ರಾ ಮೆಟೀರಿಯಲ್ಸ್ ಏನಿದೆ ಅದನ್ನ ಕೂಡ ನೀವು ರೆಡಿ ಮಾಡ್ಕೋಬೇಕು. ನೀವು ಯಾವ್ದಾದ್ರು ಹೋಲ್ಸೇಲರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಮಾರ್ಬಲ್ ಸಪ್ಲೈ ತಗೋಬಹುದು. ಇಲ್ಲಾಂದ್ರೆ ಯಾರು ಮಾರ್ಬಲ್ಸ್ನ ಸೆಲ್ ಮಾಡ್ತಾರಲ್ಲ, ಅಂದ್ರೆ ಅವ್ರದೇ ಆದಂತ ಒಂದು ಮೈನಿಂಗ್ ಅಲ್ಲಿ ಮಾಡ್ಕೊಂಡು ಗೌರ್ಮೆಂಟ್ ಇಂದ ಪರ್ಮಿಷನ್ ಎಲ್ಲ ತಗೊಂಡು ಮೈನಿಂಗ್ ನ ಮಾಡ್ಕೊಂಡು ಮಾರ್ಬಲ್ನ ಸೆಲ್ ಮಾಡ್ತಾರಲ್ಲ, ಅವ್ರ ಕಡೆಯಿಂದ ನೀವು ಕಾಂಟ್ಯಾಕ್ಟ್ ನ ತಗೊಂಡು ಅವ್ರ ಕಡೆಯಿಂದ ನೀವು ಮಾರ್ಬಲ್ಸ್ನ ಸಪ್ಲೈ ತಗೋಬಹುದು. ನೀವು ಇದಕ್ಕೆ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ ಆಗಿರುವಂತ ಡಿಸ್ಟ್ರಿಬ್ಯೂಟರ್ಸ್ ಜೊತೆ, ಹೋಲ್ಸೇಲರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಒಳ್ಳೆ ಕ್ವಾಲಿಟಿ ಇರುವಂತ, ಒಳ್ಳೆ ಕಲರ್ ಇರುವಂತ ಮಾರ್ಬಲ್ನ ಸಪ್ಲೈ ತಗೋಬೇಕು. ಆ್ಯಂಡ್ ಈ ಬಿಸ್ನೆಸ್ಗೆ ಏನೇನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಂದರೆ ನೀವು ಮಾರ್ಬಲ್ನ ಪ್ರೊಸೆಸ್ ಮಾಡೋಕ್ಕೆ ಅಂದರೆ ಕಟ್ಟಿಂಗ್ ಆಗಿರ್ಬೋದು, ಪಾಲಿಶ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಇವೆಲ್ಲದಕ್ಕೂ ಸಪ್ರೇಟ್ ಮಷಿನ್ಗಳು ಬೇಕಾಗುತ್ತೆ. ಸೊ ಇವೆಲ್ಲ ಮಷಿನರಿನೂ ಕೂಡ ನೀವು ಫಸ್ಟೇ ಕೊಂಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಮ ಮಾರ್ಬಲ್ಸ್ನ ಆಗಿರ್ಬೋದು, ನಿಮ್ಮ ಮಷಿನರಿನ ಆಗಿರ್ಬೋದು ಎಲ್ಲ ಕೂಡ ಒಂದು ಸೇಫ್ ಆಗಿ ಜಾಗದಲ್ಲಿ ಇಡಕ್ಕೆ ಒಂದು ಒಳ್ಳೆ ವೇರೋಸ್ ಬೇಕಾಗುತ್ತೆ. ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಮಷಿನ್ಸ್ ಬೇಕಾಗುತ್ತೆ ಅಂದ್ರೆ ಮೊದಲನೇದಾಗಿ ಬ್ರಿಡ್ಜ್ ಸಾ ಮಷಿನ್. ಈ ಮಷಿನ್ ನ ಯೂಸ್ ಮಾಡ್ಬಿಟ್ಟು ಮಾರ್ಬಲ್ಸ್ ನ ನೀವು ಆರಾಮಾಗಿ ನಿಮ್ಮ ಇಷ್ಟವಾದಂತ ಡೈಮೆನ್ಷನ್ಸ್ ಗೆ ಕಟ್ ಮಾಡಬಹುದು. ಅಂಡ್ ಈ ಮಷಿನ್ ನ ಕಾಸ್ಟ್ ಬಂದು 5 ಲಕ್ಷದಿಂದ 50 ಲಕ್ಷದವರೆಗೂ ಇದೆ. ಇದು ಡಿಪೆಂಡ್ ಅಪಾನ್ ದ ಪ್ರೊಡಕ್ಷನ್ ಕೆಪಾಸಿಟಿ. ಇದರ ಜೊತೆಗೆ ನೀವು ಆಟೋಮೆಟಿಕ್ ಪಾಲಿಶಿಂಗ್ ಮಷಿನ್ ಕೂಡ ತಗೋಬೇಕು. ಈ ಮಷಿನ್ ಇಂದ ನೀವು ಮಾರ್ಬಲ್ಸ್ ನ ಪಾಲಿಶ್ ಮಾಡಬಹುದು ಅಂಡ್ ಗ್ಲಾಸಿ ಲುಕ್ ಕೂಡ ಕೊಡಬಹುದು. ಈ ಮಷಿನ್ ನಿಮಗೆ 10 ಲಕ್ಷದಿಂದ 50 ಲಕ್ಷದವರೆಗೂ ಕಾಸ್ಟ್ ಆಗುತ್ತೆ, ಡಿಪೆಂಡ್ ಅಪಾನ್ ದೇರ್ ಫೀಚರ್ಸ್. ಇದರ ಜೊತೆಗೆ ನಿಮಗೆ ಎಡ್ಜ್ ಗ್ರೈಂಡಿಂಗ್ ಮಷಿನ್ ಬೇಕಾಗುತ್ತೆ. ಈ ಮಷಿನ್ ಯೂಸ್ ಮಾಡಿಕೊಂಡು ನಿಮ್ಮ ಮಾರ್ಬಲ್ಸ್ ನ ಸ್ಮೂತ್ನಿಂಗ್ ಅಂಡ್ ಗ್ರೈಂಡಿಂಗ್ ಮಾಡಬಹುದು ಅದರ ಎಡ್ಜ್ಗಳಲ್ಲಿ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷದಿಂದ 10 ಲಕ್ಷದವರೆಗೂ ವೇರಿ ಆಗುತ್ತೆ, ಡಿಪೆಂಡ್ ಅಪಾನ್ ದೇರ್ ಆಟೋಮೇಷನ್ ಅಂಡ್ ಸೈಜ್. ಇದರ ಜೊತೆಗೆ ನಿಮಗೆ ಕ್ಯಾಲಿಬ್ರೇಟಿಂಗ್ ಮಷಿನ್ ಬೇಕಾಗುತ್ತೆ. ಈ ಮಷೀನ್ ನಮ್ಮ ಮಾರ್ಬಲ್ಸ್ ಥಿಕ್ನೆಸ್ ಅಂಡ್ ಸ್ಮೂತ್ನೆಸ್ ನ ಮೇಂಟೈನ್ ಮಾಡುತ್ತೆ. ಅಂಡ್ ಇದರ ಪ್ರೈಸ್ ಬಂದು 5 ಲಕ್ಷದಿಂದ 20 ಲಕ್ಷದವರೆಗೂ ವೇರಿ ಆಗುತ್ತೆ. ಇದರ ಜೊತೆಗೆ ನಿಮಗೆ ವಾಟರ್ ರೀಸೈಕ್ಲಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಅಂದರೆ ನಿಮ್ಮ ಮಾರ್ಬಲ್ ಕಟಿಂಗ್ ಟೈಮಲ್ಲಿ ಆಗಿರ್ಬೋದು, ಪಾಲಿಶಿಂಗ್ ಟೈಮಲ್ಲಿ ಆಗಿರ್ಬೋದು, ಯಾವ ಟೈಮಲ್ಲಿ ನಿಮ್ಮ ವಾಟರ್ ಜಾಸ್ತಿ ಯೂಸ್ ಆಗುತ್ತಲ್ಲ ಅವೆಲ್ಲ ರೀಸೈಕಲ್ ಆಗೋಕ್ಕೆ ಆ್ಯಂಡ್ ಎನ್ವಿರಾನ್ಮೆಂಟಲ್
ಕನ್ಸರ್ನ್ಗೋಸ್ಕರ ಈ ಮಷಿನ್ ನಿಮಗೆ ಬೇಕಾಗುತ್ತೆ. ಈ ಮಷಿನ್ ಕಾಸ್ಟ್ ನಿಮಗೆ 2 ಲಕ್ಷದಿಂದ 10 ಲಕ್ಷದವರೆಗೂ ವೇರಿ ಆಗುತ್ತೆ. ಇದರ ಜೊತೆಗೆ ನಿಮ್ಮೊಂದು ಗ್ರ್ಯಾಂಟ್ರಿ ಕ್ರೇನ್ ಬೇಕಾಗುತ್ತೆ, ಅಂದ್ರೆ ದೊಡ್ಡ ದೊಡ್ಡ ಮಾರ್ಬಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಮೂವ್ ಮಾಡಕ್ಕೆ ಈ ಮಷಿನ್ ಯೂಸ್ ಆಗುತ್ತೆ. ಅಂಡ್ ಈ ಮಷಿನ್ ಕಾಸ್ಟ್ ಬಂದು 5 ಲಕ್ಷದಿಂದ 20 ಲಕ್ಷದವರೆಗೂ ಆಗುತ್ತೆ. ಅಂಡ್ ಇದರ ಜೊತೆಗೆ ನಿಮಗೆ ಡ್ರೈಯಿಂಗ್ ರ್ಯಾಕ್ಸ್ ಕೂಡ ಬೇಕಾಗುತ್ತೆ, ಅಂದ್ರೆ ಮಾರ್ಬಲ್ಸ್ ರೆಡಿ ಆದ್ಮೇಲೆ ಅದನ್ನ ಡ್ರೈ ಮಾಡಕ್ಕೆ ಅದನ್ನೆಲ್ಲ ಸ್ಟೋರ್ ಮಾಡಕ್ಕೆ ಈ ಮಷಿನ್ ಯೂಸ್ ಆಗುತ್ತೆ. ಇದು ನಿಮಗೆ 50,000ದಿಂದ 5 ಲಕ್ಷದೊಳಗೆ ಸಿಗುತ್ತೆ. ನೀವು ಇವೆಲ್ಲ ಮಷೀನ್ ಯೂಸ್ ಮಾಡ್ಕೊಂಡು ತಯಾರು ಮಾಡುವಂತ ಮಾರ್ಬಲ್ಸ್ ತುಂಬಾನೇ ಕ್ವಾಲಿಟಿ ಆಗಿರಬೇಕು, ಯಾಕಂದ್ರೆ ಕಸ್ಟಮರ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಒಳ್ಳೆ ಕ್ವಾಲಿಟಿ ಮಾರ್ಬಲ್ಸ್ ನ ನೀವು ಸೆಲ್ ಮಾಡ್ತೀರಾ ಅಂದ್ರೆ ತುಂಬಾ ಜನ ನಿಮ್ಮ ಬಿಸ್ನೆಸ್ಗೆ ಅಟ್ರಾಕ್ಟ್ ಆಗ್ತಾರೆ. ಅಂಡ್ ನೀವು ಒಳ್ಳೊಳ್ಳೆ ಡಿಸೈನ್ ನ ಮಾಡೋದ್ರಿಂದ ತುಂಬಾ ಜನರ ಅಟೆನ್ಷನ್ ಗ್ರಾಬ್ ಮಾಡಬಹುದು. ಅಂಡ್ ಈ ಬಿಸ್ನೆಸ್ ಅಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ನಾನು 3 ಪಾಯಿಂಟ್ಸ್ಗಳಾಗಿ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಬ್ರ್ಯಾಂಡ್ ಡೆವಲಪ್ಮೆಂಟ್. ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಮಾರ್ಬಲ್ಸ್ನ ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಸಸ್ಟೈನಬಿಲಿಟಿ ಆಗಿರ್ಬೋದು, ಇವೆಲ್ಲದ್ರ ಮೇಲೂ ಕೂಡ ನಿಮ್ಮ ಬ್ರ್ಯಾಂಡ್ ನಿಂತಿರುತ್ತೆ. ಎರಡನೇದಾಗಿ ಸೇಲ್ಸ್ ಚಾನಲ್ಸ್. ನೀವು ಆರ್ಕಿಟೆಕ್ಟ್ ಅವ್ರ ಜೊತೆ, ಇಂಟೀರಿಯರ್ ಡಿಸೈನರ್ ಅವ್ರ ಜೊತೆ, ಕನ್ಸ್ಟ್ರಕ್ಷನ್ ಕಂಪನಿ ಅವ್ರ ಜೊತೆ ಅಂಡ್ ರಿಟೇಲರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿದ್ರೆ ನಿಮಗೆ ಸೇಲ್ಸ್ ಚೆನ್ನಾಗೇ ಆಗುತ್ತೆ. ಅಂಡ್ ಮೂರನೇದಾಗಿ ಆನ್ಲೈನ್ ಪ್ರೆಸೆನ್ಸ್. ಯಾವುದೇ ಬಿಸ್ನೆಸ್ ಕಾರು ಈ ನಡುವೆ ಈಗಿನ ಕಾಲದಲ್ಲಿ ಆನ್ಲೈನ್ ಪ್ರೆಸೆನ್ಸ್ ಇಲ್ಲ ಅಂದ್ರೆ ಅದ್ರ ಮಾರ್ಕೆಟಿಂಗ್ ಮಾಡೋದೇ ಕಷ್ಟ. ಅದಕ್ಕೋಸ್ಕರ ನಿಮ್ಮ ಬಿಸ್ನೆಸ್ ನ ಆನ್ಲೈನ್ ಅಲ್ಲಿ ಜಾಸ್ತಿನೇ ಪ್ರಮೋಟ್ ಮಾಡಬೇಕು. ನಿಮ್ದೇ ಆದಂಥ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ದ ಮೇಕಿಂಗ್ ವಿಡಿಯೋಸ್ ಆಗಿರ್ಬೋದು, ನಿಮ್ಮ ಮಾರ್ಬಲ್ಸ್ ಡಿಸೈನ್ ಆಗಿರ್ಬೋದು ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ರೆ ತುಂಬಾ ಜನರ ಅಟೆನ್ಷನ್ ಗ್ರ್ಯಾಬ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಮಾರ್ಬಲ್ಸ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ. ಈಗ ಅದೇ ಮಾರ್ಕೆಟ್ ಅಲ್ಲಿ ಮಾರ್ಬಲ್ಸ್ ಇರುವಂತ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ಹೋಲ್ಸೇಲ್ ಅಲ್ಲಿ ರಾಜಸ್ಥಾನಿಂದ ಬಂದಿರುವಂತ ಮಕ್ರಾನ ಅನ್ನೋ ವೈಟ್ ಮಾರ್ಬಲ್ಗೆ ಪರ್ ಸ್ಕ್ವೇರ್ ಫೀಟ್ 50ರಿಂದ 300 ರೂಪಾಯಿವರೆಗೂ ಇದೆ. ಅಂಡ್ ಹೋಲ್ಸೇಲ್ ಅಲ್ಲಿ ಕಲರ್ ಮಾರ್ಬಲ್ ಅಂದ್ರೆ ರಾಜಸ್ಥಾನಿಂದ ಬಂದಿರುವಂತ ಗ್ರೀನ್ ಮಾರ್ಬಲ್ ಆಗಿರ್ಬೋದು, ಇಟಾಲಿಯನ್ ಮಾರ್ಬಲ್ ಆಗಿರ್ಬೋದು, ಇವೆಲ್ಲದ್ರ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿಂದ 500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ರಿಟೇಲ್ ಅಲ್ಲಿ ಲೋ ಕ್ವಾಲಿಟಿ ವೈಟ್ ಮಾರ್ಬಲ್ಗೆ 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಅಂಡ್ ಹೈ ಕ್ವಾಲಿಟಿ ವೈಟ್ ಮಾರ್ಬಲ್ಗೆ 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ರಿಟೇಲ್ ಮಾರ್ಕೆಟ್ ಅಲ್ಲಿ ಕಲರ್ ಮಾರ್ಬಲ್ ಇರುವಂತ ಪ್ರೈಸ್ ಯಾವಾಗಲೂ ವೇರಿ ಆಗ್ತಾನೆ ಇರುತ್ತೆ, ಆದ್ರೆ ಆವರೇಜ್ ಆಗಿ 200 ರೂಪಾಯಿಂದ 1000 ರೂಪಾಯಿವರೆಗೂ ಇರುತ್ತೆ. ನೀವು ನಿಮ್ಮ ಬಿಸ್ನೆಸ್ ಸೈಜ್ ಮೇಲೆ, ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಮೇಲೆ ಎಷ್ಟು ಮಾರ್ಬಲ್ಸ್ ನೀವು ಪ್ರೊಡ್ಯೂಸ್ ಮಾಡ್ತಿರಲ್ಲ ಅವನ್ನೆಲ್ಲ ನೀವು ಹೋಲ್ಸೇಲ್ಗೆ ಮಾರಿದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿರ್ತೀರಾ ಅದ್ರ ಮೇಲೆ 50% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಅದೇ ನೀವೇನಾದ್ರು ಹೋಲ್ಸೇಲರ್ಗೆ ಬಿಟ್ಬಿಟ್ಟು ರಿಟೇಲರ್ಗೆ ಮಾರ್ತೀನಿ ಅಂದ್ರೆ 33.33% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಈ ಬಿಸ್ನೆಸ್ ಅಲ್ಲಿ ನೀವು ಒಳ್ಳೆ ಪ್ರಾಫಿಟ್ ನ ಮಾಡಬೇಕು, ಒಳ್ಳೆ ಬ್ರಾಂಡ್ ನೇಮ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ 4 ಪಾಯಿಂಟ್ಸ್ ನ ನೀವು ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ಮೊದಲನೇದಾಗಿ ಕಸ್ಟಮರ್ ರಿಲೇಷನ್. ನಿಮ್ಮ ಕಸ್ಟಮರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಕೋಬೇಕು. ಅವ್ರಿಗೆ ಆನ್ ಟೈಮ್ ಡೆಲಿವರಿ ಕೊಡೋದಾಗಿರ್ಬೋದು, ಬೇರೆ ಯಾವ್ದಾದ್ರು ಸರ್ವಿಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಅವೆಲ್ಲ ಕಡೆ ನೀವು ಚೆನ್ನಾಗಿ ಪ್ರೊವೈಡ್ ಮಾಡಬೇಕು. ಎರಡನೇದಾಗಿ ಫೀಡ್ಬ್ಯಾಕ್ ಮೆಕಾನಿಸಮ್. ನಿಮ್ಮ ಪ್ರಾಡಕ್ಟ್ಸ್ ಮೇಲೆ, ನೀವು ಕೊಡುವಂತ ಸರ್ವಿಸ್ ಮೇಲೆ ನಿಮ್ಮ ಕಸ್ಟಮರ್ ಗಳಿಂದ ನೀವು ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡಿದ್ರೆ ಅದರಿಂದ ನೀವು ಯಾವ ತರ ಇಂಪ್ರೂವ್ ಆಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಫೀಡ್ಬ್ಯಾಕ್ ಮೆಕಾನಿಸಮ್ ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮೂರನೇದಾಗಿ ಸ್ಟೇ ಅಪ್ಡೇಟೆಡ್. ಮಾರ್ಕೆಟ್ ಟ್ರೆಂಡ್ ಆಗಿರ್ಬೋದು, ಇಂಡಸ್ಟ್ರಿ ಟ್ರೆಂಡ್ ಆಗಿರ್ಬೋದು, ಟೆಕ್ನಾಲಜೀಸ್ ಟ್ರೆಂಡ್ ಆಗಿರ್ಬೋದು, ಎಲ್ಲ ಕೂಡ ನಾವು ತಿಳ್ಕೊಂಡು ಅಪ್ ಟು ಡೇಟ್ ಆಗಿರಬೇಕು. ಅಂಡ್ ಮಾರ್ಕೆಟ್ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಮಾರ್ಬಲ್ ಸೆಕ್ಟರ್ ಅಲ್ಲಿ ನಮ್ಮ ಬಿಸ್ನೆಸ್ ನ ಚೆನ್ನಾಗಿ ಪ್ರಮೋಟ್ ಮಾಡ್ಕೋಬೇಕು. ಅಂಡ್ ನಾಲ್ಕನೇದಾಗಿ ಇನೋವೇಷನ್. ನಿಮ್ಮ ಮಾರ್ಬಲ್ಸ್ ಅಲ್ಲಿ ಎಷ್ಟು ಇನೋವೇಟಿವ್ ಆಗಿ ಡಿಸೈನ್ಸ್ ನ ರೆಡಿ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ ನ ಸಕ್ಸಸ್ ನಿಂತಿರುತ್ತೆ. ನಾನು ಮೇಲೆ ಹೇಳಿರುವಂತ ಯಾವ್ದಾದ್ರು ಪಾಯಿಂಟ್ಸ್ ಗಳ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ನಿಮ್ಗೆ ಕೋರ್ಸ್ಗಳು ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅಲ್ಲಿರುವಂತ ಮೆಂಟರ್ಸ್ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾರೆ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.